ಭಾಗ್ಯಲಕ್ಷ್ಮಿ ಸೀರಿಯಲ್. ಭಾಗ್ಯಳ ಜೊತೆಗೆ ತನ್ವಿಯ ಭವಿಷ್ಯಕ್ಕೆ ಕೂತು ಮಗಳಿಗಾಗಿ ನ್ಯಾಯ ಹುಡುಕೋತನ ತಾಂಡವ್. ಭಾಗ್ಯಳಿಗೆ ದಿನೇ ದಿನೇ ಸಮಸ್ಯೆ ಕಾಡುತ್ತಲೇ ಇದೆ. ಅದರಲ್ಲೂ ಶಾಲೆಗೆ ಹೋಗುವುದಕ್ಕೆ ಶುರು ಮಾಡಿದಲ್ಲಿಗಿಂತಲೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದೆ. ತಾಂಡವ್ ಅಂತೂ ಭಾಗ್ಯಳ ಓದಿಗೆ ಅಡ್ಡಿಯಾಗುವುದಕ್ಕೆ ಅದೆಷ್ಟು ಸಾಹಸ ಪಟ್ಟನೋ, ಆದರೆ ಅದ್ಯಾವುದು ವರ್ಕ್ ಆಗಲಿಲ್ಲ. ಅತ್ತೆಯ ಬೆಂಬಲದಿಂದ ಭಾಗ್ಯ ಶಾಲೆಗೆ ಹೋದಳು. ತಾಂಡವ್ ಮಾತನ್ನು ಮೀರಿ ಕುಸುಮ ಸೊಸೆಯ ಪರವಾಗಿ ನಿಂತಳು. ಭಾಗ್ಯಳಿಗೆ ಶಾಲೆಯಲ್ಲೇನೂ ಕಡಿಮೆ ಸಂಕಟ ಬಂದಿಲ್ಲ. ಶಾಲೆಯ ಮಾಲೀಕಿನಿಂದಾಗಿಯೇ ಕಿರುಕುಳ ಶುರುವಾಗಿತ್ತು. ಭಾಗ್ಯಳ ತಾಳ್ಮೆ ಒಂದಷ್ಟು ಲೋಪದೋಷವನ್ನು ಸರಿ ಮಾಡಿತ್ತು. ಅಮ್ಮ ಎಂದರೆ ಮಗಳಿಗೆ ಕೊಂಚವೂ ಇಷ್ಟವಿರಲಿಲ್ಲ. ಆದರೆ ಈಗ ಅಮ್ಮನೆಂದರೆ ನಂಬಿಕೆ ಇದೆ. ಅಪ್ಪ ಅಮ್ಮನನ್ನು ಒಂದು ಮಾಡಬೇಕೆಂಬ ಆಸೆ ಇದೆ. ಅಮ್ಮ ಮಗಳು ಜೊತೆಯಾಗಿಯೇ ಓದುವುದಕ್ಕೆ ಶುರು ಮಾಡಿದ್ದಾರೆ. ಇಂಥ ಆತ್ಮೀಯ ಸಂದರ್ಭದಲ್ಲಿ ಭಾಗ್ಯಳ ಭವಿಷ್ಯ ಮಾತ್ರವಲ್ಲ, ಈಗ ತನ್ವಿಯ ಭವಿಷ್ಯವೂ ಅಪಾಯದಲ್ಲಿದೆ. ಹಾಲ್ ಟಿಕೆಟ್ ಕದ್ದಿರುವ ತಾಂಡವ್. ಭಾಗ್ಯಳಿಗೆ ಎಲ್ಲರ ಮೇಲೆ ಶ್ರದ್ಧೆ ಜಾಸ್ತಿ. ಅದು ಮನೆಯ ಕೆಲಸವೇ ಆದರೂ ಸರಿ, ಪರೀಕ್ಷೆಯಲ್ಲಿ ಆದರೂ ಸರಿ, ಮನೆಯಲ್ಲಿಯೇ ಕೂತು ಕಷ್ಟಪಟ್ಟು ಓದಿದ್ದಾಳೆ. ಅದೇ ಧೈರ್ಯದಿಂದ ಬಂದು ಪರೀಕ್ಷೆ ಹಾಲ್ನಲ್ಲಿ ಕುಳಿತಿದ್ದಾಳೆ. ಮಗಳಿಗೂ ಓದುವ ಆಸಕ್ತಿಯನ್ನು ಹುಟ್ಟುಹಾಕಿದ್ದಾಳೆ. ಅಮ್ಮನಿಗಿಂತ ತಾನು ಸೋಲಬಾರದೆಂದು ತನ್ವಿಯು ನಿಷ್ಠೆಯಿಂದ ಓದಿದ್ದಾಳೆ. ಹೀಗಿರುವಾಗ ಪರೀಕ್ಷಾ ಕೇಂದ್ರದಲ್ಲಿ ಹಾಲ್ ಟಿಕೆಟ್ ಇಲ್ಲ. ಭಾಗ್ಯಳ ಶಿಕ್ಷಣಕ್ಕೆ ತೊಂದರೆ ಕೊಡಲು ತಾಂಡವ್ ಹಿಡಿದ ದಾರಿ ಅದಾಗಿತ್ತು. ಕಡೆಗೂ ಸಿಕ್ಕಿತ್ತು ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯಲು ಅವಕಾಶವಿಲ್ಲ. ಎಲ್ಲರ ಬಳಿ ಮನವಿ ಮಾಡಿಕೊಂಡ. ಯಾರೂ ಕರುಣೆ ತೋರಿಸಲಿಲ್ಲ, ಕಾಣಲಿಲ್ಲ. ಆದರೆ ಭಾಗ್ಯಳನ್ನು ನೋಡಿದ ವ್ಯಕ್ತಿಯೇ ಹಾಲ್ ಟಿಕೆಟ್ ಸಿದ್ಧ ಮಾಡಿಕೊಂಡಿದ್ದಾನೆ. ಭಾಗ್ಯ ಕೂಡ ಪರೀಕ್ಷೆ ಆರಂಭವಾಗಿ 15 ನಿಮಿಷವಾದರೂ ಭಯಪಡದೆ ಪರೀಕ್ಷೆ ಶುರು ಮಾಡಿದ್ದಳು. ಅಮ್ಮ ಮಗಳ ಮೇಲೆ ಕಾಪಿ ಆರೋಪ. ಮೊದಲೇ ಭಾಗ್ಯಳನ್ನು ಕಂಡರೆ ಶಾಲೆಯ ಮಾಲೀಕಿಗೆ ಆಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅವಳನ್ನು ಶಾಲೆಯಿಂದ ಹೊರಗೆ ಓಡಿಸಬೇಕೆಂದು ಪ್ಲಾನ್ ಮಾಡುತ್ತಿದ್ದಳು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಎಷ್ಟೇ ಅವಮಾನ ಮಾಡಿದರೂ ಅವಳಿಂದಲೇ ಸನ್ಮಾನವೂ ಆಗುತ್ತಿತ್ತು. ಈಗ ಪರೀಕ್ಷೆಯಲ್ಲಿ ಆಟವಾಡಿದ್ದಾಳೆ. ತನ್ವಿ ಹಾಗೂ ಭಾಗ್ಯ ಇಬ್ಬರು ಕೂರುವ ಬೆಂಚಿನಲ್ಲಿ ಪರೀಕ್ಷಾ ಸಿಬ್ಬಂದಿಯಂತೆ ಪಾಯಿಂಟ್ಸ್ ಬರೆಯಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಇದನ್ನು ಗಮನಿಸಿ ಪರೀಕ್ಷಾ ಕೇಂದ್ರದಿಂದನೇ ಅವರಿಬ್ಬರನ್ನು ಆಚೆ ಕಳಿಸಿದ್ದಾರೆ. ಅಪ್ಪನ ಬಳಿ ಓಡಿ ಬಂದ ತನ್ವಿ ಶಾಲೆಯ ಆಡಳಿತ ಮಂಡಳಿ ಬಳಿ ಈ ಸಂಬಂಧ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದರೂ ಕೇಳಿಸಿಕೊಳ್ಳುವ ಕಿವಿ ಯಾರಿಗೂ ಇಲ್ಲ. ಭಾಗ್ಯ ಗೋರೆಗೆದ್ದಿದ್ದಾಳೆ. ತನ್ವಿ ಕಣ್ಣಲ್ಲಿ ನೀರಾಕಿದ್ದಾಳೆ. ಆದರೆ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಇಲ್ಲ ಎಂದು ಹೇಳಿದಾಗ ತನ್ವಿಗೆ ಭಯವಾಗಿದೆ. ನಾನು ಮೋಸ ಮಾಡಿದಲು ಚೆನ್ನಾಗಿ ಓದಿಕೊಂಡು ಬಂದಿದ್ದೀನಿ ಎಂದು ಅಳುತ್ತಾ ಹೊರಗಡೆ ಓಡಿ ಹೋಗಿದ್ದಾಳೆ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಕೂಡ ಬಂದಿದ್ದಾನೆ. ಪಪ್ಪ, ನಾನು ಮೋಸ ಮಾಡಿಲ್ಲ ಎಂದು ಅತ್ತಿದ್ದಾಳೆ. ಭಾಗ್ಯಳ ಪರೀಕ್ಷೆಗೆ ಮಾತ್ರ ತಾಂಡವ್ ಅಡ್ಡಿಯಾಗಿದ್ದ. ಈಗ ಮಗಳ ಪರೀಕ್ಷೆಗೂ ಸಮಸ್ಯೆಯಾಗಿದೆ ಎಂದಾಗ ಸರಿ ಮಾಡುವ ಪ್ರಯತ್ನ ಮಾಡಬಹುದು. ಮಕ್ಕಳಿಗಾಗಿಯೇ ಮತ್ತೆ ಮನೆಗೆ ಬಂದಿದ್ದಾನೆ. ಭಾಗ್ಯಲಕ್ಷ್ಮಿ ಸೀರಿಯಲ್. ಕುಸುಮ ಭಾಗ್ಯ ಬುದ್ಧಿವಂತಿಕೆ ಮುಂದೆ ಕನ್ನಿಕಾಟ ನಡೆಯುತ್ತಾ. ಭಾಗ್ಯ ಸ್ಕೂಲಿಗೆ ಹೋಗಬಾರದು, SLC ಪಾಸ್ ಆಗಬಾರದು ಅಂತ ತಾಂಡವ್ ಪಟ್ಟ ಪ್ರಯತ್ನಕ್ಕೆ ಕಡಿಮೆ ಇರಲಿಲ್ಲ. ಭಾಗ್ಯ ತುಂಬ ಬುದ್ಧಿವಂತಿಕೆ. ಬೆರಳು ಕೊಟ್ಟರೆ ಹಸ್ತವನ್ನೇ ನುಂಗುವಷ್ಟು ಬುದ್ಧಿವಂತಿಕೆ ಅವಳಲ್ಲಿದೆ ಎಂಬುದು ಅತ್ತೆ ಕುಸುಮಗೆ ಗೊತ್ತಿತ್ತು. ಹೀಗಾಗಿಯೇ ಮಗನನ್ನೇ ದೂರ ಮಾಡಿಕೊಂಡು ಚಿಂತೆ ಇಲ್ಲ ಎಂಬಂತೆ ಸೊಸೆಯ ಪರವಾಗಿ ನಿಂತಿದ್ದಳು. ಸೊಸೆಯ ಒಳ್ಳೆತನ, ಜಾಣತನವನ್ನು ಅತ್ತೆ ಸೊಸೆಗೆ ಸಾಕಷ್ಟು ಸನ್ಮಾನ ದಾರಿಯಲ್ಲಿ ಮಾಡಿಕೊಟ್ಟಿತು. ಮನೆಯಲ್ಲಿ ಗಂಡನೇ ಶತ್ರುವಾದರೆ ಶಾಲೆಯಲ್ಲಿ ಆಡಳಿತ ಮಂಡಳಿ ಒಬ್ಬಾಕೆಯು ಶತ್ರುವೇ ಸರಿ. ಕನ್ನಿಕಾಳ ಕುತಂತ್ರಕ್ಕೆ ತನ್ವಿ ಹಾಗೂ ಭಾಗ್ಯಳ ಭವಿಷ್ಯ ಬೀದಿಗೆ ಬಂದಿತು. ಆದರೆ ಅತ್ತೆಯ ಬುದ್ಧಿವಂತಿಕೆ ಸೊಸೆಯನ್ನು ಕಾಪಾಡುವಂತೆ ಮಾಡಿದೆ. ಭಾಗ್ಯಳ ಮೇಲೆ ಕಾಪಿ ಹೊಡೆದ ಆರೋಪ. ಭಾಗ್ಯ SSLC ಪರೀಕ್ಷೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡೇ ಬಂದಿದ್ದಳು. ಅಮ್ಮನ ಮುಂದೆ ಸೋಲಬಾರದು ಅಂತ ಹೇಳಿ ತನ್ವಿ ಕೂಡ ಚೆನ್ನಾಗಿ ಓದಿದ್ದಳು. ಕನ್ನಿಕಾಗೆ ಚೆನ್ನಾಗಿ ಗೊತ್ತು ಭಾಗ್ಯ ಫಸ್ಟ್ ಕ್ಲಾಸ್ ಬಂದೇ ಬರುತ್ತಾರೆ ಅಂತ. ಹೀಗಾಗಿ ಪ್ಲಾನ್ ಮಾಡಿ ಅಮ್ಮ ಮಗಳ ಮೇಲೆ ಕಾಪಿ ಚೀಟಿ ಆರೋಪ ಬರದಂತೆ ಮಾಡಿ ಪರೀಕ್ಷಾ ಕೇಂದ್ರದಿಂದನೇ ಹೊರಹಾಕಿದ್ದಾಳೆ. ಪಪ್ಪನ ಮಾತಿನಿಂದ ತನ್ವಿಗೆ ನೋವು. ತನ್ವಿ ನೋವು ಮಾಡಿಕೊಂಡು ಹೊರಗೆ ಬಂದಾಗ ತಾಂಡವ್ ಎದುರಿಗೆ ಕಂಡ ಪಪ್ಪನ ಬಳಿ ಸಂಕಟವನ್ನು ಹೇಳಿಕೊಳ್ಳುತ್ತಿರುವಾಗಲೇ ತಾಂಡವ್ ಇಬ್ಬರ ಮೇಲೂ ಅನುಮಾನ ಪಟ್ಟಿದ್ದಾರೆ. ಇದು ತನ್ವಿಗೆ ಕೊಂಚವೂ ಇಷ್ಟವಾಗಲಿಲ್ಲ. ಪಪ್ಪನ ಬಳಿಯೂ ಈ ರೀತಿ ಎಲ್ಲ ಮಾತನಾಡಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾಳೆ. ತಾಂಡವ್ಗೆ ಅವಕಾಶ ಸಿಕ್ಕಿದರೆ ಸಾಕು ಭಾಗ್ಯಳನ್ನು ನಿಂದಿಸುತ್ತಲೇ ಇರುತ್ತಾನೆ. ಆದರೆ ವಿಚಾರ ಭಾಗ್ಯ ಕೂಡ ಸುಮ್ಮನೆ ಇರೋದಿಲ್ಲ. ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಟ್ಟ ತಾಂಡವ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ತಾಂಡವ್ ಮಾತಿನಿಂದ ಸಿಕ್ಕಿತು ಸುಳಿವು. ತಾಂಡವ್ ಯಾರ ಮಾತನ್ನು ಕೇಳದೆ ಒಂದೇ ಸಮನೆ ರೇಗುತ್ತಿದ್ದ. ನೀವಲ್ಲದೆ ಬೇರೆ ಯಾರಾದರೂ ಒಂದು ಬರೆದು ಹೋಗಿ ಬಿಡ್ತಾರಾ ಅಂತ ಆ ಮಾತನ್ನು ಅತ್ತೆ ಸೊಸೆ ಇಬ್ಬರು ಅಲಿಸಿದರು. ಸೂಕ್ಷ್ಮವಾಗಿ ಚಿಂತನೆ ಮಾಡಿದರು. ಕಡೆಗೆ ಕನ್ನಿಕಾಳ ಮೇಲೆ ಅನುಮಾನ ಬಂತು. ಮೊದಲೇ ಕನ್ನಿಕಾಳಿಗೆ ನಮ್ಮನ್ನು ಕಂಡರೆ ಆಗುತ್ತಿರಲಿಲ್ಲ. ಅದಕ್ಕೆ ತನ್ವಿಯದ್ದು ಸೇರಿ ಸಮಸ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಸುಮಗೆ ಅನಿಸಿದೆ. ಇದರ ಜಾಡು ಹಿಡಿದು ಅತ್ತೆ ಸೊಸೆ ಹೊರಟಿದ್ದಾರೆ. ಕನ್ನಿಕಾಗೆ ಬುದ್ಧಿ ಕಲಿಸುತ್ತಾಳ ಭಾಗ್ಯ. ಕುಸುಮ ಹಾಗೂ ಭಾಗ್ಯ ತಪ್ಪಿಸ್ತಾರ. ಹುಡುಕಾಟಕ್ಕೆ ಹೊರಟಾಗ ಕಣ್ಣಿಗೆ ಬಿದ್ದಿದ್ದೆ ತಪ್ಪು ಮಾಡಿದವರು. ಬೆಂಚ್ ಮೇಲೆ ಹಾಲ್ ಟಿಕೆಟ್ ನಂಬರ್ ಬರೆಯುವ ಆತನನ್ನು ವಿಚಾರಿಸಲು ಹೊರಟರು. ಆತ ಮೊದಲೇ ಕೊಂಚ ಗಾಬರಿಯಾದ. ಆದರೂ ಹಣ ತೆಗೆದುಕೊಂಡನಲ್ಲ, ಹೀಗಾಗಿ ಸ್ವಲ್ಪ ನಡುಗಿದ. ಜೋರಾಗಿ ಗದರಿಸುವ ಪ್ರಯತ್ನ ಮಾಡಿದ. ಅಷ್ಟರಲ್ಲೇ ಕನ್ನಿಕಾಳ ಫೋನ್ ಆತನ ಮೊಬೈಲ್ನಲ್ಲಿ ಬಂತು. ಭಾಗ್ಯಗೆ ಕಿತ್ತುಕೊಂಡು ಆ ಕಡೆಯಿಂದ ಬಂದ ಪ್ರಶ್ನೆಗೆ ಕೇಳಿಸಿಕೊಂಡಳು. ಉತ್ತರವೂ ಸಿಕ್ಕಿತು. ಕನ್ನಿಕಾಳ ಉತ್ತರವನ್ನು ಕೊಟ್ಟಳು. ಅಷ್ಟಕ್ಕೆ ಕನ್ನಿಕಾ ಕೂಡ ಗಾಬರಿಯಾದಳು. ಇತ್ತ ಹಾಲ್ ಟಿಕೆಟ್ ಬರೆದಾತನು ಭಯಕ್ಕೆ ಓಡಿ ಹೋಗಿದ್ದಾನೆ. ನಿಮಗಿಂತ ಅಮ್ಮನೆ ವಾಸಿ. ಕೊನೆಗೂ ತಾಂಡವ್ ಮುಂದೆ ಭಾಗ್ಯಗೆ ತನ್ವಿಯಿಂದ ಶಬಾಸ್ಗಿರಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ. ತನ್ವಿ ಭಾಗ್ಯ ಮೇಲೆ ಕಾಫಿ ಆರೋಪ ಬಂದಿದೆ. ಇಬ್ಬರು ಎಕ್ಸಾಮ್ ಹಾಲ್ನಿಂದ ಹೊರಗೆ ಬಂದಿದ್ದಾರೆ. ಇದುವರೆಗೂ ಓದಿನಲ್ಲಿ ಆಸಕ್ತಿ ತೋರದ ತನ್ವಿ ಈಗ ಅಮ್ಮನ ಮೇಲಿನ ಚಾಲೆಂಜ್ಗೆ ಓದಿನ ಕಡೆ ಆಸಕ್ತಿ ತೋರುತ್ತಿದ್ದಾಳೆ. ಆದರೆ ಎಕ್ಸಾಮ್ನಲ್ಲಿ ಡೆಸ್ಕ್ ಮೇಲೆ ಗಣಿತ ಫಾರ್ಮುಲಾ ಬರೆಸಿದ ಕನ್ನಿಕಾ ಅಮ್ಮ ಮಗಳ ಮೇಲೆ ಆರೋಪ ಬರುವಂತೆ ಮಾಡಿಸಿದ್ದಾಳೆ. ಮಗಳಿಗೆ ಈ ರೀತಿಯಾಗಿದೆ ಎಂದು ತಿಳಿದು ತಾಂಡವ್ ಕೂಡ ಸ್ಕೂಲ್ಗೆ ಬಂದಿದ್ದಾನೆ. ತನ್ವಿ ಪರೀಕ್ಷೆ ಬರೆಯಲು ಏನು ಸಹಾಯ ಮಾಡದ ತಾಂಡವ್, ಆಕೆಯದ್ದು ಏನು ತಪ್ಪಿಲ್ಲ ಎಂದು ಎಲ್ಲರಿಗೂ ಹೇಳಲು ಪ್ರಯತ್ನವೇ ಪಡದ ತಾಂಡವ್ ಪ್ರತಿಯೊಂದಕ್ಕೂ ಭಾಗ್ಯಳನ್ನು ದೂಷಿಸುತ್ತಿದ್ದಾನೆ. ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರಲು ನೀನೇ ಕಾರಣ.
ನಿನ್ನ ಓದಿನ ಆಸೆಗೆ ಮಗಳ ಜೀವನ ಈ ರೀತಿ ಆಗುತ್ತಿದೆ. ನೀನು ಎಲ್ಲರ ಬಳಿ ಜಗಳ ಮಾಡುವುದರಿಂದಲೇ ತನ್ವಿಗೆ ಇಂದು ಈ ಗತಿ ಬಂದಿದೆ. ಮಗಳಿಗೆ ಈ ಪರಿಸ್ಥಿತಿಯನ್ನು ತಂದಿದ್ದೀಯಾ, ನೀನು ಎಂಥ ತಾಯಿ ಎಂದು ಹಂಗಿಸುತ್ತಾನೆ. ತನ್ನದಲ್ಲದ ತಪ್ಪಿಗೆ ಹೊಣೆಯನ್ನಾಗುವ ಮಾಡುವ ತಾಂಡವ್ ಬಗ್ಗೆ ಭಾಗ್ಯಕ್ಕೆ ಬೇಸರ ಎನಿಸುತ್ತದೆ. ನನ್ನಿಂದ ನನ್ನ ಮಗಳ ಜೀವನ ಹಾಳಾಗುವುದು ಬೇಡ, ನಾನು ಎಲ್ಲರನ್ನೂ ಸರಿ ಮಾಡುತ್ತೇನೆ. ಇಂದು ನಾನು ನನ್ನ ಮಗಳ ಇಬ್ಬರು ಪರೀಕ್ಷೆ ಬರೆದೇ ತೀರುತ್ತೇವೆ ಎಂದು ಭಾಗ್ಯ ಹೊರಡುತ್ತಾಳೆ. ಒಬ್ಬಟ್ಟೆ ಅದಿಗೆ ಹೊರಡಲು ಮುಂದಾದ ಭಾಗ್ಯ, ಈಗ ಏನು ಮಾಡಲು ಹೊರಟಿದ್ದೀಯ? ನಾವು ನಿನ್ನ ಜೊತೆಗೆ ಬರುತ್ತೇವೆ ಎಂದು ಕುಸುಮ ಪೂಜಾ ಭಾಗ್ಯ ಜೊತೆಗೆ ಹೋಗುತ್ತಾರೆ. ಇಲ್ಲ ಅತ್ತೆ, ಇದನ್ನು ನಾನೇ ಸರಿ ಮಾಡಬೇಕು. ನಾನು ಒಬ್ಬಳೇ ಹೊರಡುತ್ತೇನೆ. ನನಗೂ ಸುಮ್ಮನಿದ್ದು ಸಾಕಾಗಿದೆ. ಇಷ್ಟು ದಿನಗಳ ಕಾಲ ಎಲ್ಲವನ್ನು ಸಹಿಸುತ್ತಾ ಬಂದೆ. ಇನ್ಮುಂದೆ ಕನ್ನಿಕಾ ನನ್ನ ಸಹವಾಸಕ್ಕೆ ಬರಬಾರದು, ಹಾಗೆ ಮಾಡುತ್ತೇನೆ ಎಂದು ಅತ್ತೆಗೆ ಹೇಳುತ್ತಾಳೆ. ಸಾಧ್ಯವಾದರೆ ಕನ್ನಿಕಾ ಎಲ್ಲಿದ್ದಾಳೆ ತಿಳಿದುಕೋ ಎಂದು ಪೂಜಾ ಬಳಿ ಮನವಿ ಮಾಡುತ್ತಾಳೆ. ಸೊಸೆ ಮೇಲೆ ನಂಬಿಕೆಯಿಂದ ಕುಸುಮ ಆಕೆಗೆ ಆಶೀರ್ವಾದ ಮಾಡಿ ಕಳಿಸುತ್ತಾಳೆ. ಇತ್ತೆ ತಾಂಡವ್ ತನ್ವಿಯನ್ನು ಐಸ್ ಕ್ರೀಮ್ ಶಾಪ್ಗೆ ಕರೆದುಕೊಂಡು ಬರುತ್ತಾನೆ. ಇಲ್ಲಿಗೆ ಏಕೆ ಕರೆದುಕೊಂಡು ಬಂದ್ರಿ ಎಂದು ತನ್ವಿ ಕೇಳುತ್ತಾಳೆ. ನೀನು ಎಕ್ಸಾಮ್ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದ್ದೀಯ, ನಿನಗೆ ಇಷ್ಟವಾದ ಐಸ್ ಕ್ರೀಮ್ ತಿನ್ನು, ಎಲ್ಲ ಸರಿಯಾಗುತ್ತದೆ ಎಂದು ತಾಂಡವ್ ಹೇಳುತ್ತಾನೆ. ನನಗೆ ಐಸ್ ಕ್ರೀಮ್ ಬೇಡ, ನಾನು ಈ ಬಾರಿ ಚೆನ್ನಾಗಿ ಓದಿಕೊಂಡು ಬಂದಿದ್ದೆ. ಇಂದು ನಾನು ಪರೀಕ್ಷೆ ಬರೆಯಲೇಬೇಕು, ಏನಾದರೂ ಮಾಡಿ ಎಂದು ತನ್ವಿ ಅಪ್ಪನ ಬಳಿ ಮನವಿ ಮಾಡಿಕೊಳ್ಳುತ್ತಾಳೆ. ಆದರೆ ತಾಂಡವ್ ಏನು ಮಾಡಲು ಸಾಧ್ಯವಿಲ್ಲ, ರೂಲ್ಸ್ ಇರೋದೇ ಹಾಗೆ. ನೀನು ಸಪ್ಲಿಮೆಂಟರಿ ಬರೆದು ಪಾಸ್ ಆಗುವಂತೆ ಐಸ್ ಕ್ರೀಮ್ ತಿನ್ನು, ಯಾವ ಫ್ಲೇವರ್ ಬೇಕು ಎಂದು ಕೇಳುತ್ತಾನೆ. ಅಷ್ಟ ಮೇಲೆ ಐಸ್ ಕ್ರೀಮ್ ಎರಚಿದ್ದ ತನ್ವಿ. ಅದೇ ಸಮಯಕ್ಕೆ ಶ್ರೇಷ್ಠ ಅಲ್ಲಿಗೆ ಬರುತ್ತಾಳೆ. ತನ್ವಿಗೆ ಯಾವ ಐಸ್ ಕ್ರೀಮ್ ಇಷ್ಟ ಎಂದು ನನಗೂ ಗೊತ್ತು, ಅದನ್ನೇ ತಂದಿದ್ದೇನೆ ಎನ್ನುತ್ತಾಳೆ. ಶ್ರೇಷ್ಠಳನ್ನು ನೋಡುತ್ತಿದ್ದಂತೆ ತನ್ವಿ ಕೋಪಗೊಳ್ಳುತ್ತಾಳೆ. ನಿಮ್ಮನ್ನು ಕಂಡರೆ ನನಗೆ ಇಷ್ಟವಿಲ್ಲ ಎಂದು ಗೊತ್ತಿದ್ದರೂ ಏಕೆ ನಮ್ಮನ್ನು ಹಿಂಬಾಲಿಸುತ್ತಿದ್ದೀರಾ? ನಿಮಗೆ ನಾನು ಡಿಬಾರಾದ ವಿಚಾರ ಯಾರು ಹೇಳಿದ್ದು? ಇದು ನಮ್ಮ ಮನೆಯ ವಿಚಾರ, ನೀವು ಎಲ್ಲದಕ್ಕೂ ಏಕೆ ಮೂಗು ತೋರಿಸುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾಳೆ. ಕೋಪದಿಂದ ಐಸ್ ಕ್ರೀಮ್ ಅನ್ನು ಶ್ರೇಷ್ಠ ಮೇಲೆ ಎಸೆಯುತ್ತಾಳೆ. ಸಾರ್ವಜನಿಕವಾಗಿ ಹೀಗೆಲ್ಲ ವರ್ತಿಸಬೇಡ, ಸುಮ್ಮನಿರು ಎಂದು ತಾಂಡವ್ ತನ್ವಿಯನ್ನು ಗದರುತ್ತಾನೆ. ನನಗೆ ಉತ್ತರ ಬೇಕು, ಪ್ರತಿಯೊಂದಕ್ಕೂ ಶ್ರೇಷ್ಠ ನಮ್ಮ ಮನೆ ವಿಚಾರಕ್ಕೆ ಮೂಗು ತೋರಿಸುತ್ತಾರೆ. ಇವರೇನು ನನ್ನ ಅಮ್ಮನ ಅಥವಾ ನಿಮ್ಮ ಗರ್ಲ್ ಫ್ರೆಂಡಾ? ನಾನು ಪರೀಕ್ಷೆ ವಿಚಾರವಾಗಿ ಯೋಚಿಸುತ್ತಿದ್ದೇನೆ, ಆದರೆ ನೀವು ಐಸ್ ಕ್ರೀಮ್ ಕೊಡಿಸಲು ಕರೆ ತಂದಿದ್ದೀರಿ. ನೀವು ಏನು ಎಫರ್ಟ್ ಹಾಕುತ್ತಿದ್ದೀರಾ? ನಿಮಗಿಂತ ಅಮ್ಮನೇ ವಾಸಿ, ಏನೋ ಮಾಡುತ್ತಾಳೋ ಇಲ್ಲವೋ, ಆದರೆ ಪ್ರಯತ್ನ ಪಡಲು ಹೋಗಿದ್ದಾಳೆ. ನಾನು ಅಮ್ಮ ಬರುವವರೆಗೂ ಕಾಯುತ್ತೇನೆ ಎಂದು ಅಲ್ಲಿಂದ ಎದ್ದು ಹೋಗುತ್ತಾಳೆ. ಕನ್ನಿಕಾಗೆ ಬುದ್ಧಿ ಕಲಿಸಲು ಭಾಗ್ಯ ಏನು ಪ್ಲಾನ್ ಮಾಡುತ್ತಾಳೆ? ಮಗಳನ್ನು ಸೆಳೆಯಲು ತಾಂಡವ್ ಮತ್ತೆ ಏನು ತಂತ್ರ ಮಾಡುತ್ತಾನೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.